ಬಿಜೆಪಿಯವರದ್ದು ಒಂದು ಕತೆ ಆದ್ರೆ ಕಾಂಗ್ರೆಸ್ನವರದ್ದು ಇನ್ನೊಂದು ರೀತಿಯಾದಂತ ಕತೆ. ಎಐಸಿಸಿ ಅಧ್ಯಕ್ಷರ ವಾರ್ನಿಂಗ್ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿನ ಪಟ್ಟದ ಫೈಟ್ ಹೊಸ ಮಗ್ಗುಲಿಗೆ ಈಗ ಹೊರಳಿದೆ. ಖರ್ಗೆ ಅವರು ಎಚ್ಚರಿಕೆ ಕೊಟ್ಟರು, ಗಪ್ಚುಪ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಆದರೆ ಅವರ ಹಿಂಬಾಲಕರು ಸ್ವಾಮೀಜಿಗಳಿಗೆ ಮಾತನಾಡ್ತಾ ಇದ್ದಾರೆ. ಸ್ವಾಮೀಜಿಗಳೇ ಹಿಂಬಾಲಕರಾಗಬೇಕಾಗಿಲ್ಲ, ಆದರೆ ಕೆಲವರು ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರಂತೂ ನಿನ್ನೆ ಬೆಳಗಾವಿ ಸಮಾವೇಶದಲ್ಲೆಲ್ಲ ಎರಡೆರಡು ಬಾರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಎಲ್ಲ ಕೇಳಿದ್ರು. ಮುಖ್ಯಮಂತ್ರಿ ಆಗಲಿ ಜೈನ ಮುನಿಗಳು ಹರಿಸಿದ್ರು, ಆದರೆ ಸ್ವಾಮೀಜಿಗಳ ಆಶೀರ್ವಾದ ಮಾಡೋದನ್ನು ನಾನು ತಡೆಯೋಕ್ಕಾಗಲ್ಲ, ಅದು ಅವರ ಇಚ್ಛೆ ಅಂತ ಡಿಸಿಎಂ ಅವರು ಹೇಳ್ಕೊಂಡಿದ್ದಾರೆ. ನಾನು ಯಾವ ಸ್ಥಾನವನ್ನು ಕೂಡ ಹುಡುಕಿ ಹೋಗಲ್ಲ, ನನಗೆ ಯಾವುದೇ ಅರ್ಜೆಂಟ್ ಇಲ್ಲ ಅನ್ನೋ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಈ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತ ಸಿಗಂದೂರು ಚೌಡೇಶ್ವರಿ ಸನ್ನಿಧಾನದಲ್ಲಿ ಪೂಜೆ ಎಲ್ಲ ಮಾಡಿಸಿದ್ದಾರೆ. ಇನ್ನು ಖರ್ಗೆ ಅವರು ಯಾವ ಅರ್ಥದಲ್ಲಿ ತ್ಯಾಗದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವರ ಹೇಳಿಕೆ. ಇನ್ನು ಸೀಟ್ ಫೈಟ್ಗೆ ತೆರೆ ಎಳೆಯೋಕೇನೋ ರಾಹುಲ್ ಗಾಂಧಿ ಅವರಿಗೆ ಮುಂದಾಗಿದ್ದಾರಂತೆ. ಮಾರ್ಚ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಮಾತುಕತೆ ಮಾಡ್ತಾರಂತೆ. ಧರ್ಮಗುರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಹೇಳಕ್ಕಾಗ್ತದೆ, ನಾವು ಯಾರವ್ರನ್ನ ಕಂಟ್ರೋಲ್ ಮಾಡ್ತೇವೆ. ಅವರ ಇಚ್ಛೆ, ನಮ್ಮ ಪಕ್ಷ ಇಂಪಾರ್ಟೆಂಟ್, ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತೇವೆ ಅದನ್ನು ನಾವೆಲ್ಲ ಕೆಲಸ ಮಾಡ್ತೀವಿ. ನಾನೇ ಯಾವ ಸ್ಥಾನನೂ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಮಿಕ್ಕಿದ ನಮ್ಮ ಪಾರ್ಟಿ ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ತ್ಯಾಗ ಮಾಡೋ ಮನೋಭಾವ ಇತ್ತು ಕಾಂಗ್ರೆಸ್ನಲ್ಲಿ, ಅಂತಹ ಮನೋಭಾವ ಈಗ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದರು? ನನಗೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಡಿಸಿಎಂ ಅವರು ಹೇಳ್ತಾ ಇದ್ದಾರೆ, ತನಗೇನು ಅಧಿಕಾರದ ದಾ ಇಲ್ಲ, ತಾನು ಇನ್ನು ಮುಂದೆ ಕೂಡ ಕಾಯ್ತೀನಿ ಅನ್ನುವಂಥದ್ದು ಹೇಳ್ತಾರೆ. ರಾಜಕೀಯ ಹೇಳಿಕೆ ಮಾಡಲ್ಲ. ಬಟ್ ಈಗ ಸದ್ಯಕ್ಕೆ ಇದು ಬೂದಿ ಮುಚ್ಚಿದ ಕೆಂಡ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ಇರುವ ಅಧಿಕಾರವನ್ನು ಹಂಚಿಕೊಳ್ಳಕ್ಕೆ ಬಡಿದಾಡುವುದು ಸಹಜಪ್ಪ. ಹೌದು, ಅಟ್ಲೀಸ್ಟ್ ಇವ್ರ ಮುಂದೆ ಅಧಿಕಾರ ಇದೆ, ಅದಕ್ಕೋಸ್ಕರ ಬಡಿದಾಡ್ತಿದ್ದಾರಪ್ಪ. ಏನೂ ಇಲ್ಲದ ಲೊಳಲೊಟ್ಟೆ ಖಾಲಿ ಹೊಡಿತಿರೋ ಬಿಜೆಪಿ ಅವಕ್ಕೇನು ಹೇಳ್ತೀರಿ? ಇದಕ್ಕಿಂತಲೂ ಜೋರಾಗಿ ಕಿತ್ತಾಡ್ಕೊಳುತ್ತೆ ಸರ್. ಏನು ನಾಳೆನೇ ಆಗ್ಬಿಡೋಂಗೆಲ್ಲ. ಡಿ ಕೆ ಶಿವಕುಮಾರ್ ಹೇಳೋದು ಸರಿ, ಯಾರೋ ಕೂಗಿದ್ರೆ ಅವ್ರು ಏನು ರೀ ಮಾಡೋಕ್ಕಾಗತ್ತೆ? ಕೂಗ್ಕೊಳ್ರಪ್ಪ ಅನ್ಬೇಕು. ಅದಕ್ಕೆ ಒಂದು ನಿರ್ಧಾರಕ್ಕೆ ಬನ್ನಿ. ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯನವರು, ಪರಮೇಶ್ವರರು ಮತ್ತು ಸತೀಶ್ ಜಾರಕಿಹೊಳಿ, ಏನು ಸರ್, ನಿಮ್ಮ ಬೆಂಬಲಿಗರು ಕೂಗಕ್ಕೆ ಬಿಟ್ಬಿಡಿ. ಎಷ್ಟಾದರೂ ಕೂಗ್ಕೊಳ್ಳಿ, ಸಮಾಧಾನ ಇರುತ್ತೆ. ಡಿ ಕೆ ಸಿದ್ದು ಅಂತ ಕೂಗ್ಕೊಳ್ಳಿ. ಸಿ ಎಂ ಕೂಗ್ಲಿ. ಅಲ್ಟಿಮೇಟ್ಲಿ ಇತ್ಯರ್ಥ ಮಾಡೋದು ಯಾರಪ್ಪ? ನಿಮ್ಮ ಎಲ್ಲರ ಪ್ರಕಾರದಲ್ಲೂ ಹೈಕಮಾಂಡ್ ಮಾಡ್ಕೋತಾರೆ ಬಿಡಿ. ಕೂಗೋದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪು? ಕ್ರಿಕೆಟ್ ಟೀಮಲ್ಲಿ ಒಬ್ಬೊಬ್ಬನಾಗ ಪ್ಲೇಯರ್ ಬಂದಾಗ ಜನ ಕೂಗಲ್ವಾ ಸ್ಟೇಡಿಯಮಲ್ಲಿ? ಹಂಗೆ ನೀವು ಪ್ಲೇಯರ್ಗಳು ಬರ್ತಾ ಇದ್ದಂಗೆ ಕೂಗ್ತಾ ಇರ್ತಾರಪ್ಪ. ಕೂಗ್ಕೊಳ್ಳಿ ಬಿಡಿ. ಬಟ್ ಒಳ್ಳೆ ಪ್ಲೇಯರ್ ಬಂದಾಗ ಸ್ವಲ್ಪ ಜಾಸ್ತಿ ಒಳ್ಳೆಯದೋ ಕೆಟ್ಟದೋ ಅವ್ರವ್ರ ಶಕ್ತಿ ಅನುಸಾರ ಕೂಗ್ಕೊಳ್ಳಿ ಬಿಡ್ರಿ. ತಲೆ ಕೆಡ್ಸ್ಕೋಬೇಡಿ. ಸುಮ್ಮನಿರ ಅಂತ ಅಂದ್ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಒಂದ್ಸರಿ ನಿಮ್ಮ ಪಡೆ ನೀವು ಮುಂದಕ್ಕೆ ಹೋಗಿ. ಪರಮೇಶ್ವರ್ ಹೆಸರು ಕೂಗಿದ ತಕ್ಷಣ ಇನ್ನು ಪರಮೇಶ್ವರ್ ಆಗಲ್ಲ. ಡಿ ಕೆ ಕೂಗಿದ್ರೆ ಡಿ ಕೆ ಆಗಲ್ಲ. ಸಿದ್ದು ಕೂಗಿದ ತಕ್ಷಣ ಉಳ್ಕೋತಾರೆ ಅಂತ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ, ಹಂಗಾಗಿ ಯಾರು ಬೇಕಾದ್ರೂ ಕೂಗಿಸ್ಕೊಳ್ಳಿ, ಆನಂದನಾರು ಪಟ್ಕೊಳ್ಳಿ. ಬಟ್ ಈ ಸ್ವಾಮೀಜಿಗಳ ಎಂಟ್ರಿ ಕೊಡ್ತಾ ಇರೋದು ಈಗ ಬಹಳ ಚರ್ಚೆಗೆ ಎಡೆ ಮಾಡ್ತಾ ಇದೆಯಲ್ಲ ಸರ್. ಹಿಂದೆನೂ ಮಾಡಿದ್ದಾರೆ, ಬಟ್ ಈಗಲೂ ಮಾಡ್ತಾ ಇದ್ದಾರೆ. ಈ ಸ್ವಾಮೀಜಿ ಹಿಂದೆನೂ ಹೇಳಿದ್ದಾರೆ, ಬೇರೆ ಕಡೆನೂ ಹೇಳಿದ್ದಾರೆ, ಎಲ್ಲೆಲ್ಲ ಹೇಳಿರ್ತಾರೆ, ಈಗಲೂ ಹೇಳಿದ್ದಾರೆ. ಇರೋದು ಸ್ವಲ್ಪ ಮೋರ್ ಬೋಲ್ಡ್ ಆಗೆಲ್ಲ ಎಕ್ಸ್ಪ್ರೆಸ್ ಮಾಡೋ ಸ್ವಾಮೀಜಿ ಇರಬೇಕಪ್ಪ. ಅವರು ಹೇಳಿ ಬಿಡಿ. ಅಲ್ಲ, ಯಾರ್ಯಾರು ಸ್ವಾಮೀಜಿಗಳು ಅವರು ಸ್ವಾಮೀಜಿ ಆಮೇಲೆ ಫಸ್ಟು ಈ ದೇಶದ ಪ್ರಜೆ ತಾನೇ ಅವರೂ. ಹೌದು, ಯಾವುದೇ ಸ್ವಾಮೀಜಿ ಆಗ್ಲಪ್ಪ, ಫಸ್ಟ್ ಅವ್ರು ದೇಶದ ಪ್ರಜೆ, ಆಮೇಲೆ ತಾನೇ ಅವರು ಸ್ವಾಮೀಜಿ. ಹೇಳಿ ಬಿಡ್ರಿ ಅವರೂ. ಸತೀಶ್ ಜಾರಕಿಹೊಳಿ ನಿಮ್ಮ ಜೊತೆ ಯಾರು ಇದ್ದಾರೆ ನೀವು ಹೇಳ್ಸ್ರಿ ಇಬ್ಬರ ಕೈಲಿ. ನಾಯಕರುಗಳು ಕೂಡ ವ್ಯಕ್ತಪಡಿಸೋ ರೀತಿನೂ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನ್ ಬೇಕಾರೋ ಆಗ್ಲಿ. ಹಂಗಾಗಿ ಇದನ್ನ ದೊಡ್ಡ ಇಶ್ಯೂ ಮಾಡ್ಕೋಬೇಡಿ ಕಾಂಗ್ರೆಸ್ನವರು. ಆಗ್ಲಿ ಕೂಗ್ಲಿ, ನೋಡೋಣ ಏನಾಗತ್ತೆ ಅಂತ ಆಮೇಲೆ ಅಲ್ವೇ. ಯಾರ ಕೂಗು ದೆಹಲಿಗೆ ಮುಟ್ಟುತ್ತೆ ಫಸ್ಟ್ ಅದನ್ನ ನೋಡೋದು. ಯಾರ ಕೂಗು ದೆಹಲಿಗೆ ಮುಟ್ಟು. ನೀವು ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ಬೇಡಿ. ಸ್ವಲ್ಪ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇಲ್ಲಿ ಕೂಗಿದ್ರೆ ದೆಹಲಿ ಕೇಳತ್ತಾ? ಮತ್ತೆ ಯಾರೋ ತಲುಪಿಸ್ತಾರೆ. ಇದು ಹಿಂದೆ ಟಿ ಎನ್ ನರಸಿಂಹಮೂರ್ತಿ ಎಳೆದಂಗಿದು ಅಸೆಂಬ್ಲಿ ಕೌನ್ಸಿಲಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು ಇದ್ರ ಬಗ್ಗೆ, ಇಂದಿರಾ ಗಾಂಧಿ ಅದ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ. ನರಸಿಂಹಮೂರ್ತಿ ಅವರೇ ನೀವು ಮಾತಾಡಬೇಡ್ರಿ, ಅವ್ರಿಗೇನು ಗೊತ್ತಾಗತ್ತೇನ್ರಿ ಇವೆಲ್ಲ ಅಂದರೆ. ಯಾಕೆ ಅಲ್ಲಿ UNIPTI ಇಲ್ವಾ, ಅವರೆಲ್ಲ ರಿಪೋರ್ಟ್ ಮಾಡ್ತಾರಲ್ಲ ಗೊತ್ತಾಗತ್ತೆ ಅಂತಂದಿದ್ರು ಅವರು. ಅಂದರೆ ಈ ವಾಸ್ ಟೆಕ್ನಿಕಲಿ ರೈಟ್. ಇನ್ನು ಕಾಂಗ್ರೆಸ್ ಬಣಜಗಳ ಎಂಬ ಉರಿವ ಬೆಂಕಿಗೆ ಬಿಜೆಪಿಗರು ತುಪ್ಪ ಸುರಿಯಕ್ಕೆ ನೋಡಿದ್ದಾರೆ. ಸಿಟಿ ರವಿ, ವಿಶ್ವನಾಥ್, ಛಲವಾದಿ ನಾರಾಯಣ ಸ್ವಾಮಿ ಏನು ಹೇಳಿದ್ರು ಕೇಳೋಣ.
ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ಎದುರುಗಡೆ ಇವ್ರ ಮುಖ್ಯಮಂತ್ರಿ ಆಗ್ಲಿ ಅಂತ ಘೋಷಣೆ ಕೇಳ್ತಾರೆ ಅಂದ್ರೆ ಬಹಳ ದೊಡ್ಡ ಅಪಮಾನ ಇದು. ಅವ್ರನ್ನ ಕೂರ್ಸ್ಕೊಂಡು ಹಿಂಗ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಸಂಗತಿ ಇದೆಯಾ? ನನ್ನಂತವನೇನಾರು CM ಆಗಿ ಹಿಂಗೇನಾರು ಆಗಿದ್ರು ಒಂದ್ ಕ್ಷಣನೂ ನಾನು ಅಪಮಾನ ಸಹಿಸ್ತಿರ್ಲಿಲ್ಲ. ಯೋಗ ಇದ್ದವ್ರು ಯಾರು ಬೇಕಾ? 75 ವರ್ಷಗಳಿಂದ ದಲಿತರಿಗೆ ನೀವು ವಂಚನೆ ಮಾಡ್ತಿದ್ದೀರಲ್ಲ, ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಮಾಡಿ. ಈಗ ನಿಮ್ಮ ಕಾಲಾವಧಿ ಬಂದಿದೆಯಲ್ಲ, ಈಗ ಮಾಡಿ ನೋಡೋಣ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇಳಿಸ್ಕೊಳ್ಳಿ. ನಿಮ್ಮ ದಲಿತ ಪ್ರೇಮ ಏನಾಯ್ತು? ಕಾಂಗ್ರೆಸ್ದು ಪರಮೇಶ್ವರರನ್ನ ಮೂಲಿಗುಂಪು ಮಾಡ್ತಿದ್ದೀರಲ್ಲ. ಸುಮ್ಮನೆ ಅನಾವಶ್ಯಕ ಅದು ಎಂತಾದ್ರೂ ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಶಿವಕುಮಾರ್ದು 136 ಜನ. ಯಾಕಂದ್ರೆ DK ವಿಷಯದಲ್ಲೂ ಹಿಂಗೆ ಹೇಳ್ತಾರೆ ಸರ್, ಈ ಕಡೆ ಸಿದ್ದರಾಮಯ್ಯನವರ ವಿಷಯದಲ್ಲೂ ಕೂಡ ಹೇಳ್ತಾರೆ. ಇಬ್ಬರನ್ನು ಎತ್ಕಡ್ತಾ ಇದಾರ. ಯಾರು? DK ಶಿವಕುಮಾರ್ ಬಿಡಬಾರ್ದು ಅಂತ ಅಶೋಕ್ ಹೇಳ್ತಾರೆ. ಕಟ್ಟದಿರೋದು ಯಾರು? ಬಿಜೆಪಿ. ಅವ್ರು ಯಾರ್ರೀ ಎತ್ತಿ ಕಟ್ಟಕ್ಕೋ ಇಳಿಸಕ್ಕೋ ಮಾಡಕ್? ಅವ್ರು ಯಾರ್ರೀ? ಯಾಕೆ ಸರ್ ಪ್ರತಿಪಕ್ಷದವರು? ಅವರು ನಿಮಗೇನು ಸಂಬಂಧ? ಅವರು CM ಆಗೋದ್ರ ಬಗ್ಗೆ ಪಾಪ ಬೇಜಾರು ಮಾಡ್ಕೊಂಡು ಇವ್ರು ಅವಮಾನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಹೌದು. ಯಾರು? ವ್ಯಕ್ತಿಯಷ್ಟೇ ಹುದ್ದೆಗಳು ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ. ವ್ಯಕ್ತಿ ಹೇಗೋ ಹುದ್ದೆನೂ ಅಷ್ಟೇ ಇಂಪಾರ್ಟೆಂಟ್. ಹುದ್ದೆಗಿರುವ ಘನತೆ ಗೌರವಗಳು ಉಳಿಯಬೇಕು ವ್ಯಕ್ತಿಯ ಜೊತೆ. ಎರಡೂ ಇದ್ದಾಗಲೇ ಅದು ಸಮತೋಲಿತವಾಗಿ ಮುಂದಕ್ಕೆ ಹೋಗುತ್ತೆ. BJP ಅಧ್ಯಕ್ಷ ವಿಜಯೇಂದ್ರ ಇರಬಹುದು, ಅಲ್ಲೊಂದು ಹುದ್ದೆ ಇದೆ. ಆ ಹುದ್ದೆಯನ್ನು ಈ ರೀತಿ ಅವಮಾನ ಮಾಡ್ತಿದ್ದೀರಲ್ಲ. CT ರವಿ ಇರಲೇಬಾರ್ದು BJPಲಿ. ವಾಕೌಟ್ ಮಾಡಿಬಿಡ್ಬೇಕು. ಮಾಡಿ ನೋಡೋಣ, ಮಾಡ್ರಪ್ಪ ನೋಡೋಣ. ಹಾಗಾಗಿ BJP ಹ್ಯಾಸ್ ನೋ ರೋಲ್ ಟು ಪ್ಲೇ. ನಿಮ್ಮ ಪಡೆ ನೀವು ಇರೋದು ಕಲ್ತ್ಕೊಳ್ಳಿ ಸುಮ್ಮನೆ. ಅವರೇನೋ ಮಾಡ್ಕೋತಾರವರು. ಅವರಲ್ಲಿ ಯಾರು ಬೇಕಾದರೂ ಆಗಲಿ, ನಮಗೇನೀಗ ಅಷ್ಟು. ಓಕೆ. ಇನ್ನು ಅಮೆರಿಕ ಅಧ್ಯಕ್ಷರಾದ ತಕ್ಷಣ ಟ್ರಂಪ್ ತೆಗೆದುಕೊಂಡ ನಿರ್ಣಯಗಳು ನಿರೀಕ್ಷೆಯಂತೆ ವಿವಾದ ಪ್ರಕಾರ CM ಆಗ್ತಾರಾ? ಯಾರು? ನನ್ನ ಪ್ರಕಾರ ಸರ್, ನಿಮ್ಮ ದೀರ್ಘವಾದ ಅನುಭವ, ದಶಕದ ರಾಜಕಾರಣದ ವಿಶ್ಲೇಷಣೆ, ಅದರ ಆಳದ ಆಧಾರದಲ್ಲಿ ಹೇಳಿ. ಭವಿಷ್ಯ ಹೇಳಕ್ಕಾಗಲ್ಲ ಸರ್. ಆಳದ ಆಧಾರದಲ್ಲಿ ಹೇಳಿ ಅಂದರೆ ಭವಿಷ್ಯ ಅಂತ. ನಾನು ನಿಮ್ಮನ್ನು ಭವಿಷ್ಯ ಕೇಳಲ್ಲ. ಹೈಕಮಾಂಡ್ ನಿರ್ಧಾರ ಮಾಡುತ್ತಿಲ್ಲ ಸರ್. ನಾನು ಅದನ್ನ ಹೇಳಕ್ಕೆ ಕಾಂಗ್ರೆಸ್ನವರಿದ್ದಾರೆ. ನಾನು ನಿಮ್ಮನ್ನು ಕೇಳ್ತಿರೋದು ಅದನ್ನ ಹೇಳಕ್ಕೆ ಕಾಂಗ್ರೆಸ್ನವರಿದ್ದಾರೆ. ನಿಮ್ಮ ಪ್ರಕಾರ ಏನು? ಮಾತುಕತೆ ಪ್ರಕಾರ ಆಗೋದಾದ್ರೆ ಕೊಡಬೇಕು ಅಂತ ಹೇಳಿ. ಆ ಥರ ಎಲ್ಲ ಬುರುಡೆ ಬಿಡಬೇಡ್ರಿ. ಕರೆಕ್ಟಾಗಿ ಹೇಳಿದ್ರೆ ಹೇಳಿ, ಇದ್ರ ಗೊತ್ತಿಲ್ಲ ಅಂತ ಹೇಳಿ ಅಷ್ಟೇ. ಅಲ್ಲ, ಆಗ್ತಾರೆ ಅಂತ ಸರ್. ಹಾಂ, ಎಸ್. ಇನ್ನು ಅಮೆರಿಕ ಅಧ್ಯಕ್ಷರಾದ ತಕ್ಷಣ ಟ್ರಂಪ್ ತೆಗೆದುಕೊಂಡ ನಿರ್ಣಯಗಳು ನಿರೀಕ್ಷೆಯಂತೆ ವಿವಾದ ಹುಟ್ಟುಹಾಕಿವೆ. ಜನ್ಮತಃ ಪೌರತ್ವ ಕಾಯ್ದೆ ರದ್ದು ಮಾಡಿದ ಟ್ರಂಪ್ ಕ್ರಮ ಅಮೆರಿಕದಲ್ಲೇ ಭಾರೀ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಡೆಮಾಕ್ರೆಟಿಕ್ಸ್ ಆಡಳಿತ ಇರುವ 22 ರಾಜ್ಯಗಳು ಕಾನೂನು ಸಮರಕ್ಕೆ ಈಗ ಮುಂದಾಗಿವೆ. ಅಧ್ಯಕ್ಷ ಟ್ರಂಪ್ ನಿರ್ಣಯ ಸಂವಿಧಾನ ವಿರೋಧಿ ಅಂತ ಪ್ರತ್ಯೇಕವಾಗಿ ಕೋರ್ಟ್ ಮೆಟ್ಟಿಲಿರ್ತಾ ಇವೆ. ಟ್ರಂಪ್ ಆದೇಶ ಜಾರಿಯಾಗುವ ಮುನ್ನವೇ ತಡೆಯಬೇಕು ಅಂತ ಈಗ ಕೇಳಿಕೊಂಡಿವೆ. ಸರಿಯಾದ ದಾಖಲೆ ಪತ್ರಗಳು ಇಲ್ಲದೆ ಅಮೆರಿಕದಲ್ಲಿ 1,40,00,000 ಜನ ಇದ್ದಾರಂತೆ. ಇದರಲ್ಲಿ ಭಾರತೀಯರ ಸಂಖ್ಯೆ 7,25,000 ಜನ ಇರೋದು. ಈ ಪೈಕಿ 18,000 ಭಾರತೀಯರನ್ನ ಗಡಿಪಾರು ಮಾಡೋಕೆ ಅಮೆರಿಕ ಸಿದ್ಧತೆ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಸೊ ಈ ಮಧ್ಯೆ ಮೆಕ್ಸಿಕೋ, ಕೆನಡಾ ಬೆನ್ನಲ್ಲೇ ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೂ ಕೂಡ ಹೆಚ್ಚುವರಿ ಸುಂಕವನ್ನು ಹಾಕೊಳ್ತಾ ಇದ್ದಾರೆ. ಅಮೆರಿಕದಲ್ಲಿ ದಾಖಲೆಗಳು ಇಲ್ಲದೆ ಇರುವವರು ಅಕ್ರಮ ವಲಸಿಗರು. ನಮ್ಮ ಇಂಡಿಯಾಲೀಗ ಭಾರತ, ಬಾಂಗ್ಲಾದೇಶ, ಮ್ಯಾನ್ಮಾರಿಂದೆಲ್ಲ ಬಂದಿದ್ದಾರೆ. ನಾವು ಮುಖಾಮುಖಿ ನೋಡಿದ್ರೆ ಹಿಡಿದು ಜುಟ್ಟು ಹಿಡ್ಕೊಂಡು ತೊಗೊಂಡು ಬಿಸಾಕ್ಬೇಕು ಆಚೆಗೆ ಕಡೆಗೆ. ನಾವು ಮಾಡಬೇಕೀಗ ಕೆಲಸ ಎಲ್ಲ ರಾಜ್ಯಗಳು. ಏನೋ ಅಲ್ಲಿದ್ದಾರೆ. ಭಾರತದ 7.25 ಲಕ್ಷ ಅಂತಾರೆ ಇವರು. ಐ ಹ್ಯಾವ್ ಎ ಸ್ಟ್ರಾಂಗ್ ಡೌಟ್ ನನಗಿದೆ, ನಮ್ದು ಅಷ್ಟಿಲ್ವಾ ಅಂತ. ಏಷಿಯನ್ಸ್ ಅನ್ನೋ ಲೆಕ್ಕಾಚಾರಕ್ಕೆ ತಂದಾಗ ಅದನ್ನು ಸೇರಿಸ್ಬಿಡ್ತಿದ್ದಾರಾ ಅಂತ ನನಗೆ ಡೌಟ್. ನನಗೆ ಅನುಮಾನ ಇದೆ. ಆ ನಂಬರ್ ಇರಲಿಕ್ಕಿಲ್ಲ ಅನ್ಸುತ್ತೆ. ಇದೆ, ಬಟ್ ಈ ನಂಬರ್ ಇಲ್ಲವಾ ಅಂತ ನನಗೊಂದು ಡೌಟ್ ಇದೆ. 7.5 ಲಕ್ಷ ಹೆಚ್ಚು ಕಡಿಮೆ. ಇನ್ನು 18,000 ಗಡಿಪಾರು, ಅದು ಗಡಿಪಾರು ಆಗತ್ತೆ. ಆಗಲಿ ಅಂತಲೇ ನಾನು ಹೇಳೋದು. ಅಕ್ರಮವಾಗಿ ಯಾರ್ಯಾರು ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶವನ್ನು ಪ್ರವೇಶ ಮಾಡಿದ್ದಾರೆ, ಸಿಕ್ಕಾಕೊಂಡವ್ರನ್ನ ಮುಖಾಮುಖಿ ನೋಡದೆ ಮೂಲ ದೇಶಕ್ಕೆ ಬಿಸಾಕಬೇಕು. ಸರಿ, ಅದು ಎಲ್ಲ ದೇಶಗಳು ಮಾಡಬೇಕು. ಈ ಪೌರತ್ವದ ವಿಚಾರ ಏನಿದೆ ಹುಟ್ಟಿನಿಂದ ನೀವು ಹೇಳ್ತಿರೋದು, ಅದು ನ್ಯಾಯಾಲಯಕ್ಕೆ ಹೋಗುತ್ತೆ ಅನ್ನೋದು ನಮ್ಗೆ ಅರಿವಿತ್ತದು. ಯಾಕಂದರೆ ಅದು ನಾನು ನೆನ್ನೆನೇ ಹೇಳಿದೆ, ಟ್ರಂಪ್ ಸೈನ್ ಹಾಕಿದ್ದೆಲ್ಲ ಆಗ್ಬಿಡಲ್ಲ. ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿಕಮ್ ದಿ ಆ್ಯಕ್ಟ್ ಆಗಬೇಕು, ಕಾನೂನು ಆಗಬೇಕು, ಪಾಸ್ ಆಗಬೇಕು, ಸೆನೆಟ್ಗೆ ಹೋಗಬೇಕು ಅಂತ. ಹಾಗಾಗಿ ಇದು ಹಾಗೆ ಆಗಿದೆ. ಹಿಂಗಾಗಿ ಹೋಗುತ್ತೆ ಇದು ಕೋರ್ಟ್ಗೆ. ಸ್ಟೇ ಸಿಕ್ಕಿರತ್ತೆ, ಸ್ಟೇ ಬರುತ್ತೆ, ಆಮೇಲೆ ಏನೋ ಜಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್
ಈ ನಮ್ಮ ಭಾರತೀಯರದ್ದು ಮಾತ್ರ ನನಗೊಂದು ಡೌಟ್ ಇದೆ, ಮುಂದೇನಾಗತ್ತೋ ಗೊತ್ತಿಲ್ಲ. ಓಕೆ. ನಾವು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ಬಗ್ಗೆ ರಾಜ್ಯದ ವಿವಿಧೆಡೆಯಿಂದ ವರದಿಗಳು ಬರ್ತಾನೆ ಇದೆ. 7 ಫೈನಾನ್ಸ್ ಕಂಪನಿಗಳಿಂದ 4.60 ಲಕ್ಷ ಸಾಲ ಮಾಡಿದ್ದ ರಾಮನಗರದ ತಿಮ್ಮಯ್ಯನದೊಡ್ಡಿಯ ಯಶೋಧಮ್ಮ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು. ಮೃತರ ಪುತ್ರ ನೀಡಿದಂತಹ ದೂರನ್ನು ಆಧರಿಸಿ 7 ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಗ್ರಾಮಾಂತರ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಬಂಧನ ಭೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ತಲೆಮರೆಸಿಕೊಂಡಿದ್ದಾರೆ. ಈ ಮಧ್ಯೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳ ನೀಡುತ್ತಿದೆ ಅಂತ ಆಪಾದಿಸಿ ಹಾವೇರಿಯ ಮಹಿಳೆಯರು ಮಾಂಗಲ್ಯ ಸರ ಉಳಿಸಿ ಎಂಬ ಅಭಿಯಾನ ಆರಂಭಿಸಿದ್ದಾರೆ. ಮಾಂಗಲ್ಯ ಸರದ ಫೋಟೋವನ್ನ ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಮಾಡಿದ್ದಾರೆ. ಇನ್ನು ಸಂತ್ರಸ್ತರು ದೂರು ಕೊಟ್ಟರೆ ಕ್ರಮದ ಸುಳಿವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಆರೋಪಗಳ ಬಗ್ಗೆ ಸ್ಪಷ್ಟನೆ ನೀಡಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಂಘ ನಾಳೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಕರೆದಿದೆ. ಮೈಕ್ರೋ ಫೈನಾನ್ಸ್ಗೆ ಸಾಲ ಕೊಡುವುದಕ್ಕೆ ಕಾನೂನು ಪ್ರಕಾರದಲ್ಲಿ ಲೈಸೆನ್ಸು ಅನುಮತಿ ಇರುತ್ತೆ. ಇಲ್ಲದಿದ್ದವ್ರ ಮೇಲೆ ನೀವು ಕ್ರಮ ತಗೋಬಹುದು. ಇದರಲ್ಲಿ 2 ಭಾಗ ಇದೆ. 7 ಫೈನಾನ್ಸ್ ಕಂಪನಿಯಿಂದ ಒಂದು ಹೆಣ್ಣು ಮಗಳು ಸಾಲ ತಗೋತಾಳೆ ಅಂದರೆ ಯಾಕೆ ತಗೋಬೇಕು? ಬೇಸಿಕ್ ಪ್ರಶ್ನೆಗಳನ್ನು ಕೇಳ್ಕೋಬೇಕು ನೀವು. ಏನಕ್ಕೆ ತಗೋಬೇಕು? 7ರಿಂದ ತೀರ್ಸಕ್ಕಾಗಲ್ಲ ಅಂತ ಗೊತ್ತಿದ್ದಾಗ ಸಾಲ ತಗೋಬಾರ್ದು ಅನ್ನೋ ಕನಿಷ್ಠ ಪ್ರಜ್ಞೆ ನಮಗೂ ಇರಬೇಕಲ್ವಾ? ಸತ್ಯ. ಹೌದು. ಓಕೆ. ಆ ಥರಕ್ಕೋ ಅಥವಾ ಆ ಪರಿಸ್ಥಿತಿಯ ಅನಿವಾರ್ಯತೆಗಳಿಗೋ ಬಿದ್ದು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ ಭಾಳ ಜನ ಪುಕ್ಕಟ್ಟೆ ಸಿಕ್ಕತ್ತೆ ಅಂದರೆ ಹೇಳಿ ಯಾಕೆ 70 ಕಡೆಯಿಂದನೂ ತೊಗೋತಾರೆ. ನಾನು ಮೊನ್ನೆನೇ ಹೇಳಿದಂಗೆ, ಯಾಕಂದರೆ ನಮ್ಮ ಮನೋಸ್ಥಿತಿ ಏನು ಅಂದ್ರೆ ಅವ್ರಿಗೆ ಏನಿರುತ್ತೆ ಅಂದರೆ ಮನ್ನಾ ಆಗತ್ತೆ ಬಿಡ್ರಿ. ಯಾವನೊಬ್ಬ ಬುರುಡೆ ಬಿಟ್ಟಿರ್ತಾನಲ್ಲಿ, ಅಯ್ಯ ತಗೊಳಕ್ಕ ಮನ್ನಾ ಮಾಡ್ತಾನೆ, ಎಲ್ಲೋಯ್ತಾನ ಅವನು ಬಿಟ್ಟಿರ್ತಾನೆ ರೈಲು ಯಾವುದೋ 3 ಓಟ್ ಹಾಕಿಸ್ಕೊಳಕ್ಕೆ ಪಂಚಾಯತಿನಲ್ಲಿ. ಸೊ ಫಸ್ಟ್ ಆಫ್ ಆಲ್ ಜನನೂ ಇದು. ಇನ್ನು ಮೈಕ್ರೋ ಫಿನಾನ್ಸ್ನವರು ನಾಳೆ ಪ್ರೆಸ್ ಕಾನ್ಫರೆನ್ಸ್ ಕರ್ಕೊಳ್ಳಿ, ಮತ್ತೊಂದಾರು ಕರ್ಕೊಳ್ಳಿ, ಮಗದೊಂದಾರು ಕರ್ಕೊಳ್ಳಿ. ಯು ಹ್ಯಾವ್ ನೋ ಬಿಸ್ನೆಸ್ ಟು ವಯೋಲೇಟ್ ದ ಪ್ರಿನ್ಸಿಪಲ್ಸ್ ಆಫ್ ಲೋನ್ ರಿಕವರಿ. ಲೋನ್ ರಿಕವರಿ ಪ್ರಿನ್ಸಿಪಲ್ಸು ಏನು ಫಸ್ಟ್ ಕರೆಕ್ಟಾಗಿ ಹೇಳಿ. ನೀವು ರೌಡಿಗಳ ಥರ ವರ್ತಿಸಬಾರ್ದು, ನಿಮ್ಗೆ ಅದಕ್ಕೆ ಅವಕಾಶ ಇಲ್ಲ. 2ನೇದು, ಸಾಲವನ್ನು ಯಾವುದೇ ಗ್ಯಾರಂಟಿ ಅಥವಾ ನಿಶ್ಚಿತ ರೂಪಗಳಲ್ಲಿ ರಿವರ್ಸ್ ತಗೊಳ್ಳೋದಕ್ಕೆ ಮೆಥಡಾಲಜಿಗಳು ಇಲ್ಲದೆ, ಅರ್ನಿಂಗ್ ಇಲ್ಲದೆ ಇದ್ದಾಗ ಕೊಟ್ಟಂಥ ನಿಮ್ಮನ್ನು ಏನಂತ ಕರೀಬೇಕು? ನಿಮಗೆ ಲೋನ್ ಟಾರ್ಗೆಟ್ಸ್ ಆದ್ರೆ ಸಾಕು ಅಂತ ನೀವು ಬುರುಡ ಬಿಟ್ಕೊಂಡು ಕೊಟ್ಕೊಂಡು ಹೋಗಿದ್ದೀರಿ. ಅವರು ಸಿಕ್ತಲ್ಲ ತಗಂತ ಅವ್ರು ತಗೊಂಡಿದ್ದಾರೆ. ಮಧ್ಯದಲ್ಲಿ ತಗಲಾಕೊಂಡಾಗ ರೌಡಿಗಳ ಟೈಪ್ ಕೆಲವರು ವರ್ತನೆ ಮಾಡಿದ್ದೀರಿ. ಎಲ್ಲರೂ ಅಲ್ಲದೆ ಇರ್ಬೋದು ಕೆಲವರು. ಯು ಎಕ್ಸ್ಪ್ಲೈನ್ ಯುವರ್ ಲೋನ್ ರಿಕವರಿ ಮೆಥಡಾಲಜೀಸ್ ಆ್ಯಂಡ್ ಸ್ಯಾಂಕ್ಷನಿಂಗ್ ಮೆಥಡ್ಸನ್ನು. ಕಂಡು ಕಡೆ ಎಲ್ಲ ಸಾಲ ಕೊಟ್ಕೊಂಡು ಬರೋದಲ್ಲ ಹೋಗ್ಬಿಟ್ಟು ನೀವು. ಹಾಗಾಗಿ ಇಲ್ಲಿ 2 ತಪ್ಪಿದೆ. ಇದಕ್ಕೆ ಗೌರ್ಮೆಂಟ್ ಹ್ಯಾಸ್ ಟು ಇಂಟರ್ವೀನ್ ಕ್ವಿಕ್ಲಿ. ಸರ್ಕಾರ ಒಂದು ಕಮಿಟಿ ಮಾಡಿದ್ರೂ ತಪ್ಪಿಲ್ಲ. ಫಿನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವ್ರು ಆಗಿರೋದ್ರಿಂದ ನೀವೇ ಒಂದು ಕಮಿಟಿ ಮಾಡಿದ್ರೂ ಪರವಾಗಿಲ್ಲ. ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಕೂತ್ಕೋಬೇಕು. ಸುಮ್ಮನೆ ಸಿದ್ದರಾಮಯ್ಯನವ್ರು ಮೈಕ್ ಮುಂದೆ ಬಂದ ತಕ್ಷಣ ಅದು ಆಗಬಾರ್ದು, ಕಾನೂನು ಪ್ರಕಾರ ಕ್ರಮ ತಗೋತೀವಿ, ಇದು ನಿಲ್ಲಿಸಿ.